टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಪೋಸ್ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ರಜತ್ ಪೋಸ್ ಕೊಟ್ಟಿದ್ದಾರೆ. ಇದು ರೀಲ್ಸ್ ಮಾಡುವಾಗ ಆದಂತಹ ಎಡವಟ್ಟು. ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಮತ್ತು ರಜತ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಆರ್ಮ್ಸ್ ಆಕ್ಟ್ ಅಡಿ ಬಸವೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೀಲ್ಸ್ ಮಾಡುವಾಗ ಬಿಗ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳು ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಪೋಸ್ ಕೊಟ್ಟಿದ್ದಾರೆ. ರೀಲ್ಸ್ಗೆ ಅಂತ ಪೋಸ್ ಕೊಟ್ಟಿದ್ದಾರೆ. ಆದರೆ ಈ ರೀತಿ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುವಂಥದ್ದು ಅಥವಾ ಪ್ರದರ್ಶನ ಮಾಡುವಂಥದ್ದು ಅದು ಅಪರಾಧ ಆಗುತ್ತೆ. ಈಗ ಬಸವೇಶ್ವರ ನಗರ ಠಾಣಾ PSI ಭಾನುಪ್ರಕಾಶ್ ಕೊಟ್ಟಂತಹ ದೂರಿನ ಅನ್ವಯ FIR ಆಗಿದೆ. ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಪೋಸ್ ಕೊಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ರಜತ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಈ ರೀಲ್ಸನ್ನು ಅಪ್ಲೋಡ್ ಮಾಡಿದ್ರು. ಲಾಂಗ್ ಹಿಡ್ಕೊಂಡು ಭಯದ ವಾತಾವರಣ ಸೃಷ್ಟಿಯಾಗುವಂತೆ ರೀಲ್ಸ್ ಮಾಡಿದ್ದಾರೆ ಅಂತ ಈಗ FIR ಆಗಿದೆ. ಯಾಕಂದರೆ ಸಾರ್ವಜನಿಕ ಸ್ಥಳದಲ್ಲಾಗಲಿ ಅಥವಾ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡೋದಿದೆಯಲ್ಲ, ಇದು ಸಾರ್ವಜನಿಕರ ಶಾಂತಿ ನೆಮ್ಮದಿಗೆ ಭಂಗ ತರುವಂತಹ ಒಂದು ವಿಚಾರ. ಹಾಗಾಗಿ ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಲಾಂಗ್ ಹಿಡ್ಕೊಂಡು ಇಬ್ಬರು ಜೊತೆಗೆ ನಡ್ಕೊಂಡು ಹೋಗ್ತಿರುವಂತಹ ರೀಲ್ಸ್ ನೋಡ್ತಾ ಇದ್ದೀವಿ. ಈ ಎಡವಟ್ಟಿನಿಂದಾಗಿ ಈಗ FIR ದಾಖಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಿದ್ದೀವಿ. ದುರ್ವರ್ತನೆ ತೋರಿದ್ದಾರೆ, ಸಾರ್ವಜನಿಕರ ಶಾಂತಿ ನೆಮ್ಮದಿ ಹಾಳು ಮಾಡುವಂಥ ರೀತಿ ದುರ್ವರ್ತನೆ ತೋರಿದ್ದಾರೆ ಅಂಥೇಳಿ ಈಗ ರೀಲ್ಸ್ ಮಾಡಿದಂತಹ ತಪ್ಪಿಗೆ FIR ದಾಖಲಾಗಿದೆ. ನಿಷೇಧಿತ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ರೀಲ್ಸ್ ಮಾಡೋ ಹಾಗಿಲ್ಲ. ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಸಾರ್ವಜನಿಕ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ತಾರೆ. ಹೀಗಾಗಿ ಇವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ದೂರು ದಾಖಲಾಗಿತ್ತು. ಬಸವೇಶ್ವರ ನಗರ ಠಾಣೆಯ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಉಸ್ತುವಾರಿ ಆಗಿರುವಂತಹ PSI ಪ್ರಕಾಶ್ ದೂರು ಕೊಟ್ಟಿದ್ರು. ಆ ದೂರಿನ ಭಾನುಪ್ರಕಾಶ್ ಅವರ ದೂರಿನ ಅನ್ವಯ ಈ FIR ದಾಖಲಾಗಿರೋದು. ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಾರ್ವಜನಿಕ ಜೀವನದಲ್ಲಿರುವಂಥವ್ರು ನಾವು ಇನ್ಸ್ಪೈರ್ ಆಗೋ ಹಾಗಿರಬೇಕು. ಆದರೆ ಈ ರೀತಿಯಾದಂಥ ಪೋಸ್ಗಾಗಿ ರೀಲ್ಸ್ಗಾಗಿ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಮಾಡಿದ್ರೆ ಪೊಲೀಸರು ಬಿಸಿ ಮುಟ್ಟಿಸ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ರೀಲ್ಸ್ ಮಾಡೋಕೆ ಹೋಗಿ FIR ಆಗೋಂಗೆ ಆಗ್ಬಿಡುತ್ತಲ್ಲ, ಏನಾಯ್ತು? ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಅಂದರೆ ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಆಕ್ಷನ್ ತೆಗೆದುಕೊಂಡದ್ದ ಹೇಗೆ? ಖಂಡಿತ ಈ ಬಗ್ಗೆ ಈಗ ಏನು ಪೊಲೀಸರು ಬಂದಂತಹ ಮಾಹಿತಿಯ ಆಧರಿಸಿದ ಮೇಲೆ ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೀಲ್ಸ್ ಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ನ ಸ್ಪರ್ಧಿಗಳಾಗಿದ್ದಂತಹ ವಿನಯ್ ಹಾಗೂ ರಜತ್ ಎಡ್ವರ್ಟ್ ಮಾಡ್ಕೊಂಡ್ರ ಅನ್ನುವಂತಹ ನಿಟ್ಟಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಏನು ತಾವು ಮಾಡಿರುವಂತಹ ಒಂದು ವಿಡಿಯೋ ಏನಿದೆ, ಆ ವಿಡಿಯೋದಲ್ಲಿ ಏನ್ ಲಾಂಗ್ ಅನ್ನ ಬಳಸುವಂತದ್ದು, ಆ ಲಾಂಗ್ ಅನ್ನ ಬಳಸ್ಕೊಂಡು ಒಂದು 18 ಸೆಕೆಂಡ್ಗಳ ವಿಡಿಯೋವನ್ನ ಮಾಡಿ ಇರುವಂತದ್ದು. ಇದು ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಶಾಂತಿಗೆ ನೆಮ್ಮದಿಗೆ ಭಂಗವಾಗುವಂತಹ ರೀತಿಯಲ್ಲಿ ಒಂದು ವಿಡಿಯೋವನ್ನ ಮಾಡಲಾಗಿದೆ. ಜೊತೆಗೆ ಏನು ಈ ರೀತಿಯಾದಂತಹ ಒಂದು ವಿಡಿಯೋ ಮಾಡುವಂತಹ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಕಾನೂನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತಹ ನಿಟ್ಟಲ್ಲಿ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಈಗಾಗಲೇ ಪೊಲೀಸರು ಏನು ಸ್ವಯಂ ಪ್ರೇರಿತರಾಗಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಈ ವಿಡಿಯೋ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರಿಗೂ ಕೂಡ ಕರೆಸಿ ಒಂದು ವಿಚಾರಣೆ ಮಾಡುವಂತಹ ನಿಟ್ಟಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಕೂಡ ಈಗ ಮಾಡ್ಕೊಳ್ತಾ ಇರುವಂತದ್ದು. ಧನ್ಯವಾದ ಜಗದೀಶ್.